ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಪಾತ್ರ ಮಹತ್ವದ್ದಾದದ್ದು. ಗುತ್ತಿಗೆದಾರರನ್ನ ಉಳಿಸಿ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ವಿದ್ಯುತ್ ಕ್ಷೇತ್ರ ಉಳಿಸೋಣ, ಖಾಸಗೀಕರಣ ತಿರಸ್ಕರಿಸೋಣ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ರಮೇಶ್ ಅವರ ನೇತೃತ್ವದಲ್ಲಿ ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ವ್ಯವಸ್ಥೆಯನ್ನ ಮುಂದುವರಿಸಿ ಸಂಬಂಧಿತ ಆದೇಶವನ್ನ ಹೊರಡಿಸದಂತೆ ಹಾಗೂ ವಿದ್ಯುತ್ ಇಲಾಖೆ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಸರ್ಕಾರದಲ್ಲಿ ನಮ್ಮ ಬೇಡಿಕೆಗಳು ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ಕರ್ನಾಟಕ ರಾಜ್ಯದಲ್ಲಿ ಕಡ್ಡಾಯವಾಗಿರುತ್ತದೆ. ಇತರ ರಾಜ್ಯಗಳಲ್ಲಿ ಕಡ್ಡಾಯವಾಗಿರುವುದಿಲ್ಲವನ್ನು ಹೋಲಿಸಿ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದ ಮಾದರಿಯನ್ನ ಅಳವಡಿಸಿಕೊಳ್ಳುವಂತೆ ಸರ್ಕಾರದಲ್ಲಿ 150 ಕಿಲೋವ್ಯಾಟ್ ವರೆಗೂ ಗುತ್ತಿಗೆದಾರರು ಬೇಡ ಎಂಬ ಪ್ರಸ್ತಾವನೆಯಲ್ಲಿರುವಂತಹ ವಿಷಯವನ್ನ ಕೈಬಿಡುವಂತೆ ಆಗ್ರಹಿಸಿದ್ರು. ಭಾರತೀಯ ವಿದ್ಯುತ್ ಕಾಯ್ದೆಯನ್ವಯ 2023ರ ಕ್ರಮ ಸಂಖ್ಯೆ 31ರ ಪ್ರಕಾರ ಪರವಾನಗಿ ಪಡೆದ ವಿದ್ಯುತ್ ಗುತ್ತಿಗೆದಾರರಿಂದಲೇ ವಿದ್ಯುತ್ ಕಾಮಗಾರಿಯನ್ನ ನಿರ್ವಹಿಸಬೇಕು ಎಂಬ ಆದೇಶವಿರುತ್ತದೆ. ಉತ್ತಮ ಗುಣಮಟ್ಟದವನ್ನು ಮುಂದುವರಿಸಬೇಕು. ಸುರಕ್ಷತೆಯ ಕಾಮಗಾರಿಗಾಗಿ ಈ ಆದೇಶವನ್ನ ಘನ ರಾಜ್ಯ ಸರ್ಕಾರ ಹೊರಡಿಸಿದೆ. ಈಗ ಚಾಲ್ತಿಯಲ್ಲಿರುವಂತೆ ವಿದ್ಯುತ್ ಗುತ್ತಿಗೆದಾರರು ಮಾಡಿರುವ ಕಾಮಗಾರಿಗಳಿಗೆ ವಿದ್ಯುತ್ ಗುತ್ತಿಗೆದಾರರೇ ಸಮಾಪನಾ ವರದಿ ಸಲ್ಲಿಸಲು ಮುಂದುವರಿಸಬೇಕು. ಸಮಾಪನಾ ವರದಿ ನೀಡುವ ಸಮಯದಲ್ಲಿ ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಕಾಮಗಾರಿಗಳನ್ನ ನಿರ್ವಹಿಸಲು ವಿದ್ಯುತ್ ಉಪಕರಣಗಳನ್ನು ಬಳಸಿ ಅದರಿಂದ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸುತ್ತಾರೆ. ಈ ಉಪಕರಣಗಳು ಯಾವುದೇ ಗ್ರಾಹಕರ ಬಳಿ ಇರುವುದಿಲ್ಲ. 104 ವರ್ಷ ಇತಿಹಾಸವಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘವು ಸೇರಿದಂತೆ ವಿವಿಧ ಗುತ್ತಿಗೆದಾರರ ಸಂಘಗಳು, ಸಮಿತಿಯವರು ಹಾಗೂ ವೈರ್ಮ್ಯಾನ್ ಸೂಪರ್ವೈಸರ್ಗಳು ಈ ರೀತಿಯಾದ ಪರವಾನಗಿ ಗುತ್ತಿಗೆದಾರರು ಸರಿಸುಮಾರು 69,500ಕ್ಕಿಂತಲೂ ಅಧಿಕ ಸದಸ್ಯರಿದ್ದು ಇವರೆಲ್ಲರಿಗೂ ತೊಂದರೆ ಉಂಟು ಮಾಡುವ ಯೋಜನೆ ಇದಾಗಿರುತ್ತದೆ. ಇದರ ವಿರುದ್ಧ ನಮ್ಮ ಕಠಿಣ ಹೋರಾಟ. ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಪರವಾನಗಿ ಪಡೆಯಲು ಮತ್ತು ನವೀಕರಣದ ಸಮಯದಲ್ಲಿ ಪ್ರತಿ ಗುತ್ತಿಗೆದಾರರು ಸುಮಾರು 10,000ಗಳನ್ನ ಸರ್ಕಾರಕ್ಕೆ ಸಂದಾಯ ಮಾಡ್ತಾರೆ. ಇದರಿಂದ ವರ್ಷಕ್ಕೆ ಸರ್ಕಾರಕ್ಕೆ ಬಹಳ ಆದಾಯವಿರುತ್ತೆ. ಇದು ಗುತ್ತಿಗೆದಾರರ ಹಾಗೂ ಅವರ ಕುಟುಂಬದವರ ಅಳಿವು ಉಳಿವಿನ ಪ್ರಶ್ನೆಯಾಗಿರುವುದರಿಂದ ಕರ್ನಾಟಕ ಸರ್ಕಾರವು ಈ ನೂತನ ಕಾನೂನನ್ನ ಜಾರಿಗೊಳಿಸಿದೆ. ಕರ್ನಾಟಕದಲ್ಲಿ ವಾಸವಿರುವ ವಿದ್ಯುತ್ ಗುತ್ತಿಗೆದಾರರು ಹಾಗೂ ವಿವಿಧ ಗುತ್ತಿಗೆದಾರರು ಹಾಗೂ ವೈರ್ಮ್ಯಾನ್ ಸೂಪರ್ವೈಸರ್ಗಳ ಕುಟುಂಬದ ಒಳಿತಿಗಾಗಿ ಸರ್ವ ಗುತ್ತಿಗೆದಾರರು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನ ಪ್ರದರ್ಶಿಸಿ ಹೋರಾಟದಲ್ಲಿ ಕೇಂದ್ರ ಸಮಿತಿ ಪದಾಧಿಕಾರಿಗಳು ಹಾಗೂ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು, ಬೆಂಗಳೂರು ನಗರ ಜಿಲ್ಲಾ ಹಾಗೂ ಗ್ರಾಮಾಂತರ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಪಾಲ್ಗೊಂಡು ಹೋರಾಟವನ್ನ ಯಶಸ್ವಿಗೊಳಿಸಿದ್ರು. ಇನ್ನು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ರಮೇಶ್ ರವರು ಪ್ರತಿಭಟನೆ ಕುರಿತು ಹಾಗೂ ಗುತ್ತಿಗೆದಾರರ ಸಮಸ್ಯೆಗಳನ್ನ ತಮ್ಮ ಬೇಡಿಕೆಗಳ ಬಗ್ಗೆ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಿ ಮನವಿ ಮಾಡಿದ್ರು. ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ರವರು ಅತಿ ಶೀಘ್ರದಲ್ಲಿ ಸಭೆ ಕರೆದ್ರು. ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಹೇಳಿ ಮನವಿ ಪತ್ರವನ್ನ ಸ್ವೀಕರಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಇಟಗಿ ಶಹಪುರ್, ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ವಿನೋದ್ ರೆಡ್ಡಿ, ಉಪಾಧ್ಯಕ್ಷರಾದ ಟಿಪ್ಪು ಸುಲ್ತಾನ್ ಮತ್ತು ಲಕ್ಷ್ಮಣ್ ನಾಯಕ್ ಮತ್ತು ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಮುದುಕಪ್ಪ ಮತ್ತು ವಿವಿಧ ವಾಯ್ಸ್ ಚೇರ್ಮನ್ ಹಾಗೂ ಯಾದಗಿರಿ ಜಿಲ್ಲಾ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಖಾಸಗೀಕರಣವನ್ನ ಮಾಡಬಾರದು ಅಂತ ನಮ್ಮ ವಾಹಿನಿ ಮುಖಾಂತರ ಆಗ್ರಹಿಸಿದ್ರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು, ನಾವು ಯಾದಗಿರಿ ಜಿಲ್ಲಾ ಸಮಿತಿಯಿಂದ ನಮ್ಮ ಜಿಲ್ಲಾ ಸಮಿತಿಯ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ವಿನೋದ್ ರೆಡ್ಡಿ, ಉಪಾಧ್ಯಕ್ಷರಾದ ಸುಲ್ತಾನ್ ಮತ್ತು ಇನ್ನೋರ್ವ ಉಪಾಧ್ಯಕ್ಷರಾದ ಲಕ್ಷ್ಮಣ್ ನಾಯಕ್, ಹಾಗೆ ಸಾಬಾಯ ವಿವಿಧ ಚೇರ್ಮನ್ ಸಮಿತಿಗಳು ಎಲ್ಲರೂ ನಾವು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀವಿ. ಇಲ್ಲಿ ಬಂದ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮನ್ನ ಏನು ಸರ್ಕಾರದ ಅಧಿಕಾರಿಗಳಿದ್ದಾರೆ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ಏನು ಕಡೆಗಣಿಸ್ತಾ ಇದ್ದಾರೆ ಅಂದ್ರೆ 150 ಕಿಲೋವ್ಯಾಟ್ ತನಕನು ವಿದ್ಯುತ್ ಗುತ್ತಿಗೆದಾರರು ಬೇಡ ಅಂತ ಅನ್ನಕ್ಕಂತಕ್ಕಂತ ವಿಷಯ ಏನದೆ ಚರ್ಚೆ ಆಗಿದೆ. ಇದು ಯಾಕೆ ನಮ್ಮನ್ನ ಬೇಡ ಅಂತ ಇದಾರೆ ಗೊತ್ತಿಲ್ಲ. ಅದನ್ನ ಸರ್ಕಾರದಲ್ಲಿ ಇರುವಂತಹ ಅಧಿಕಾರಿಗಳು ನಮ್ಮ ವಿದ್ಯುತ್ ಗುತ್ತಿಗೆದಾರರನ್ನು ಬೇಡವೇ ಬೇಡ ಅಂತ ಇದ್ದಾರೆ. ಆ ಅಧಿಕಾರಿಗಳು ಯಾಕೆ ಬೇಡ ಅಂತ ಇದಾರೆ ಗೊತ್ತಿಲ್ಲ. ಇಲ್ಲಿವರೆಗೂ ನಾವು 105 ವರ್ಷ ತನಕ ನಾವು ವಿದ್ಯುತ್ ಗುತ್ತಿಗೆದಾರರ ಕಾಮಗಾರಿಯನ್ನು ಮಾಡ್ತಾ ಬಂದಿದ್ದೇವೆ. ಈಗ ತಾನೇ ಏನು ಬೆಸ್ಕಾಂ ಕಂಪನಿಯಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ವಿದ್ಯುತ್ ಗುತ್ತಿಗೆದಾರ 150 ಕಿಲೋವ್ಯಾಟ್ ತನಕ ನಮ್ಮನ್ನು ಬೇಡವೇ ಬೇಡ ಅಂತಿದ್ದಾರೆ. ನಮ್ಮ ಬೇಡ ಅಂದರೆ ಇವರು ಯಾವ ರೀತಿ ಏನು ವಿದ್ಯುತ್ ಗ್ರಾಹಕರಿಗೆ ಯಾವ ರೀತಿ ಕರೆಂಟ್ ಕೊಡ್ತಾರೆ ಗೊತ್ತಿಲ್ಲ, ಯಾವ ರೀತಿ ಅವ್ರಿಗೆ ಸ್ಪಂದನೆ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನಾವು ಇವತ್ತಿನ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಏನು ಬಂದಿದ್ದೇವಲ್ಲ, ನಾವು ಯಾಕೆ ಬಂದಿದ್ದೇವೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಜೀವನದ ಪ್ರಶ್ನೆ ಇದೆ. ಇದು ಅಳಿ ಉಳಿವಾಗಿ ಬಂದಿದ್ದೇವೆ. ಯಾಕಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ ವಿನೋದ್ ರೆಡ್ಡಿ ಅಂತ ಹೇಳಿ,
ಅಲ್ಲಿಂದ ನಾವು ಯಾದಗಿರಿಯಿಂದ ಇಲ್ಲಿ ಬಂದು ನೂರಾರು ವಿದ್ಯುತ್ ಗುತ್ತಿಗೆದಾರರು ಬಂದಿದ್ದೇವೆ. ಅದರ ಕಡೆಗೆ ನಮ್ಮ ಮತ್ತೆ ಹಾಗೆ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಈ ಖಾಸಗೀಕರಣ ಯಾಕೆ ಮಾಡ್ತಾ ಇರ್ತಾರೆ ಗೊತ್ತಾಗ್ತಾ ಇಲ್ಲ. ಈ ಖಾಸಗೀಕರಣ ಮಾಡಿದ್ರೆ ಮುಂದಿನ ಪೀಳಿಗೆ ಏನು ಅನುಕೂಲ ಇದೆ, ಏನು ಅನುಕೂಲ ಇದೆ, ಇದನ್ನು ಬಹಳ ರೈತರಿಗೆ ಗಂಭೀರ ಪರಿಸ್ಥಿತಿ ಆಗ್ತದೆ. ರೈತರಲ್ಲಿ ಬಹಳ ತೊಂದರೆ ಆಗ್ತದೆ, ಜನಸಾಮಾನ್ಯರು ಕೂಡ ತೊಂದರೆ ಆಗ್ತದೆ, ನಮ್ಮ ವಿದ್ಯುತ್ ಗುತ್ತಿಗೆದಾರರು ಕೂಡ ಈ ಸಮಸ್ಯೆ ಬಹಳ ಆಗ್ತಾ ಇದೆ ಅಂತ ಮಾತನ್ನು ಹೇಳುತ್ತಾ ನಾವು ಯಾದಗಿರಿ ಜಿಲ್ಲೆಯಿಂದ ಬಂದಿರ್ಕೊಂಡು ಯಾದಗಿರಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಅಶೋಕ್ ಇಟಗಿ, ಯಾದಗಿರಿ ಜಿಲ್ಲಾ ಅಶೋಕ್.